ಖಾಸಗಿ ಶಾಲೆಗಳೇ ಅಲರ್ಟ್. ಶಿಕ್ಷಣ ಇಲಾಖೆಯಿಂದ ಬಿಗ್ ಅಪ್ಡೇಟ್ ನೀಡಲಾಗಿದೆ. ದಾಖಲಾತಿ ವೇಳೆ ಮಕ್ಕಳು ಮತ್ತು ಪೋಷಕರ ಬುದ್ಧಿವಂತಿಕೆ ಪರೀಕ್ಷೆಗೆ ಬ್ರೇಕ್ ಹಾಕಲಾಗಿದೆ. ಖಾಸಗಿ ಶಾಲೆಗಳೇ ಅಲರ್ಟ್ ಆಗಿ ಶಿಕ್ಷಣ ಇಲಾಖೆಯಿಂದ ಬಿಗ್ ಅಪ್ಡೇಟ್ ನೀಡಲಾಗಿದೆ. ದಾಖಲಾತಿ ವೇಳೆ ಮಕ್ಕಳು ಮತ್ತು ಪೋಷಕರ ಬುದ್ಧಿವಂತಿಕೆ ಪರೀಕ್ಷೆಗೆ ಬ್ರೇಕ್ ಹಾಕಲಾಗಿದೆ. ದಾಖಲಾತಿ ವೇಳೆ ಮಕ್ಕಳ ಬುದ್ಧಿವಂತಿಕೆಯನ್ನ ಪರೀಕ್ಷಿಸಿದ್ರೆ ದಂಡ ಬೀಳಲಿದೆ. ಮಕ್ಕಳು ಪೋಷಕರ ಬುದ್ಧಿವಂತಿಕೆ ಟೆಸ್ಟ್ ಮಾಡಿದ್ರೆ 25,000 ದಂಡವನ್ನು ವಿಧಿಸಬೇಕಾಗುತ್ತೆ. ಖಾಸಗಿ ಶಾಲೆಗಳು ಶಾಲಾ ಶುಲ್ಕ ವಿವರಗಳನ್ನು ನೋಟಿಸ್ ಬೋರ್ಡ್ನಲ್ಲಿ ಹಾಕ್ತಾರೆ. ವೆಬ್ಸೈಟ್ ಮೂಲಕ ಬಹಿರಂಗಪಡಿಸೋದು, ಜೊತೆಗೆ ಈ ರೀತಿ ಏನಾದರೂ ಮಾಡಿದರೆ ಅವರಿಗೆ ಒಂದು ದಂಡವನ್ನು ಕೂಡ ಹಾಕಲಾಗುತ್ತೆ. ಪೋಷಕರ ವಿದ್ಯಾರ್ಹತೆಯನ್ನು ಪರೀಕ್ಷಿಸದಂತೆ ಆದೇಶವನ್ನು ಹೊರಡಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಸಕ್ಕರ, ಏನಿದು ಆದೇಶ? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಇತ್ತೀಚೆಗೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಅವರ ಒಂದು ಏನು ಶುಲ್ಕ ಇರುತ್ತೆ, ಆ ಶುಲ್ಕ ಅತಿ ಹೆಚ್ಚಿನದಾಗಿ ಪೋಷಕರನ್ನ ಎಲ್ಲೋ ಒಂದ್ ಕಡೆ ನಾವು ಫೀಸ್ ಕಟ್ಟೋದು ಹೆಂಗಪ್ಪ ಅಂತೇಳಿ ಸಾಕಷ್ಟು ಪೋಷಕರಿಗೆ ಒಂಥರ ತೊಂದರೆ ಆಗ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶುಲ್ಕಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇದೀಗ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು. ಅಂದ್ರೆ ಆ ಖಾಸಗಿ ಏನ್ ಶಾಲಾ ಕಾಲೇಜ್ ಇದ್ದಾರೆ ಅವರು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಅವರ ಶುಲ್ಕಗಳೇನಿದೆ, ಅವರ ಫೀಸ್ ಏನಿದೆ, ಅದನ್ನ ಆ ಸಾರ್ವಜನಿಕರಿಗೆ ಹೇಳುವಂಥದ್ದು ಅಥವಾ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಣೆ ಮಾಡುವಂಥದ್ದು ಅಥವಾ ವೆಬ್ಸೈಟ್ ಅಲ್ಲಿ ಹಾಕುವಂತ ಕೆಲಸ ಮಾಡೋದಿಲ್ಲ. ಬಂದಂತ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಏನಿದ್ದಾರೆ ಅವರ ಬುದ್ಧಿವಂತಿಕೆಯನ್ನ ಚೆಕ್ ಮಾಡಿ ಅದರ ಆಧಾರದ ಮೇಲೆ ಅವರ ಫೀಸ್ ಏನಿದೆ, ಫೀಸ್ಗಿಂತೂ ಹೆಚ್ಚಿನದಾಗಿ ದುಪ್ಪಟ್ಟಾಗಿ ಅದರ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಇರುವಂತಹ ಫೀಸೇ ಒಂದಾದ್ರೆ ಅವರ ಬುದ್ಧಿವಂತಿಕೆಯನ್ನ ಚೆಕ್ ಮಾಡಿ ಅದಾದ ನಂತರ ಅದರ ಮೇಲೆ ದುಪ್ಪಟ್ಟಾಗಿ ಫೀಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ದೂರುಗಳು ಶಿಕ್ಷಣ ಇಲಾಖೆಗೆ ಮುಂದಾಗಿದ್ದು. ಸೊ ಹೀಗಾಗಿ ಇಂತಹ ಯಾವ ಖಾಸಗಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆ ಸಾರ್ವಜನಿಕರಿಗೆ ಅವರ ಶುಲ್ಕವನ್ನ ಹೊರತುಪಡಿಸಿ ಅದರ ದುಪ್ಪಟ್ಟಾಗಿ ಹಣವನ್ನ ಕಲೆಕ್ಟ್ ಮಾಡ್ತಿದ್ದಾರೆ, ಇಂತಹ ಶಾಲಾ ಕಾಲೇಜುಗಳಿಗೆ ಅಂದ್ರೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಇದೀಗ ಶಿಕ್ಷಣ ಇಲಾಖೆ ಮುಂದಾಗಿದೆ. ಸೊ ಮೊದಲನೇ ಹಂತದಲ್ಲಿ ಇನ್ಮುಂದೆ ಯಾರೇ ಆಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಂದಂತಹ ಪೋಷಕರಾಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಅವರ ಬುದ್ಧಿವಂತಿಕೆಯನ್ನ ಚೆಕ್ ಮಾಡುವಂತಿಲ್ಲ. ಮೊದಲನೇದಾಗಿ ಅವ್ರು ಬಂದಿದ್ದಾರೆ, ಸೊ ಅವ್ರಿಗೇನು ಫಸ್ಟ್ ನಮ್ಮ ಶಾಲಾ ಕಾಲೇಜಿನಲ್ಲಿ ಈ ರೀತಿ ಫೀಸ್ ಇದೆ ಅಂತೇಳಿ ಮೊದಲನೇದಾಗಿ ಅವರು ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ತದಾದ ನಂತರ ವೆಬ್ಸೈಟ್ ಅಲ್ಲಿ ಹಾಕ್ಬೇಕು. ಜೊತೆಗೆ ಸಾರ್ವಜನಿಕರು ಕೂಡ ಮಾಹಿತಿಯನ್ನ ಕೊಡಬೇಕು. ಅಂದ್ರೆ 1 to 7th ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು, ಅವರ ಬೇರೆ ಬೇರೆ ಯಾವುದೇ ಒಂದು ವೃತ್ತಿಪರ ಕೋರ್ಸ್ ಏನಿರ್ತವೆ ಅದಕ್ಕೆ ಇಂತಿಷ್ಟು ಕೋರ್ಸ್ಗೆ ಇಂತಿಷ್ಟು ಶುಲ್ಕವಂತ ನಿಗದಿಯಾಗಿರುತ್ತೆ. ಆ ನಿಗದಿಯಾಗಿರುವಂತ ಶುಲ್ಕವನ್ನೇ ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಮಾಡಬೇಕು ಅಥವಾ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ಬೇಕು. ಅದು ಬಿಟ್ಟು ಬೇರೆ ತರಹದಲ್ಲಿ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಬುದ್ಧಿವಂತಿಕೆಯನ್ನು ಚೆಕ್ ಮಾಡಿ, ಪೋಷಕರ ವಿದ್ಯಾರ್ಹತೆ ಏನಿದೆ ಅಂತೇಳಿ ಚೆಕ್ ಮಾಡಿ, ಇದರ ಆಧಾರದ ಮೇಲೆ ಅತಿ ಹೆಚ್ಚಿನದಾಗಿ ಹಣವನ್ನ ಕಲೆಕ್ಟ್ ಮಾಡಲಾಗ್ತಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾಗಬಾರದು ಅಂತೇಳಿ ಇದೀಗ ಶಿಕ್ಷಣ ಇಲಾಖೆ ಹೊಸ ಆದೇಶವನ್ನ ಮಾಡಿದೆ. ಸೊ ಇದನ್ನ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ, ಒಂದು ವೇಳೆ ಏನಾದ್ರೂ ಈ ಒಂದು ಕಾನೂನನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ ಮೊದಲನೇ ಹಂತದಲ್ಲಿ 25,000 ದಂಡ, ಅದಾದ್ರೂ ಮತ್ತೆ ಅದೇ ರೀತಿ ಪದೇ ಪದೇ ಮಾಡ್ತಾರೆ 50,000 ದಂಡವನ್ನು ಹಾಕೋದಕ್ಕೆ ಈಗಾಗಲೇ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು. ಸೊ ಇದನ್ನ ಯಾವ ರೀತಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಮುಂದುವರಿಸ್ತಾರೆ ಅಥವಾ ಏನಾದ್ರೂ ಹಳೆ ಚಾಳಿಯನ್ನ ಮುಂದುವರಿಸ್ತಾರ ಅಥವಾ ನಿಯಮದ ಶಿಕ್ಷಣ ಇಲಾಖೆ ನಿಯಮವನ್ನ ಕಾಪಾಡ್ಕೊಳ್ತಾರ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ. ತೇಜಸ್ವಿನಿ, ಓಕೆ, ಧನ್ಯವಾದ ಮಂಜುನಾಥ್ ಸಕ್ಕರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.